ಅವಳೇ ಈಗೊಂದು ಶಕ್ತಿ ಸ್ವರೂಪಿಣಿ. ಅವಳೊಳಗೆ ದೈವಿ ಶಕ್ತಿ ಸಂಚಯವಾಗಿದೆ. ಅವಳ ದೇಹ ಕೋಟಿ ಸೂರ್ಯ ಪ್ರಭೆಯಿಂದ ಕಂಗೊಳಿಸ್ತಿದೆ. ಅಗತ್ಯ ಬಂದಾಗ ಆ ಪ್ರಭೆಯು ಬೆಂಕಿಯಾಗಿ ಪರಿವರ್ತಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ಯಜಮಾನ್ರೆ ಏನಾಯ್ತು? ಯಾಕೆ ಗಾಬರಿಯಿಂದ ಓಡ್ ಬರ್ತಾ ಇದ್ದೀರಿ? ಒಂದು ಅನಾಹುತ ಆಗೋಯ್ತು ಯಜಮಾನ್ರೆ. ಏನಾಯ್ತು? ನೀವು ಹೇಳ್ದಾಗೆ ಅಲ್ಲಿ ಹೋಗಿ ಅವ್ರು ಕಟ್ಟಿದ ಜೋಪಿನ ಕಿತ್ತಾಕ್ದು. ಪಾತ್ರೆ ಪರಡಿ ಎಲ್ಲ ಎತ್ತು ಬಿಸಾಕ್ತು. ದಿನಸಿ ಎಲ್ಲ ಎತ್ತು ಬಿಸಾಕ್ತು. ಅದರಲ್ಲಿದ್ದು ಅಕ್ಕಿ ನೆಲಕ್ಕೆ ಬಿದ್ದ ತಕ್ಷಣ ಶ್ರೀಚಕ್ರ ಥರ ನಕ್ಷೆಯಾಗಿ ಬದಲಾಯಿತು. ಹೌದು ಯಜಮಾನ್ರೆ, ಅದನ್ನೆಲ್ಲ ನೋಡಿ ಗಾಬರಿಯಾಗಿ ಎದುರಿ ಓಡ್ ಬಂದ್ಬಿಟ್ಟು ಯಜಮಾನ್ರೆ. ನಾವನ್ಕೊಂಡಿರೋ ಸಮಸ್ಯೆ ಅಷ್ಟು ಸರಳವಾಗಿದೆ. ಅವಳು ಮಾಯಾಂಗನ. ಅವಳು ಯಾವುದೋ ತಾಂಡಾದಿಂದ ಬಂದಂತ ಹೆಣ್ಣಲ್ಲ. ಅವಳನ್ನು ಕರೆಸ್ಕೊಂಡಿರೋ ಅಮ್ಮನವರ ಇಚ್ಛೆನೆ ಬೇರೆ ಇದೆ. ಇಷ್ಟೆಲ್ಲ ಅವಳೊಳಗೆ ಶ್ರೀಚಕ್ರ ಸೇರ್ಪಡೆಯಾಗಿದೆ. ಈಗ ಅವಳು ಮಹಾನ್ ಶಕ್ತಿಯಾಗಿ ರೂಪುಗೊಂಡಿದ್ದಾಳೆ. ಶ್ರೀಚಕ್ರ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅಷ್ಟಲ್ಲದೆ ಅವಳ ಮೇಲೆ ಎರಚಿದಂತಹ ಅಕ್ಕಿ ಕಾಳು ಶ್ರೀಚಕ್ರದ ನಕ್ಷೆಯಾಗಿ ರಚನೆಗೊಂಡು ಅವಳ ಸುತ್ತಲೂ ಮಂಡಲವಾಗಿ ರಚನೆಯಾಗಿದೆ ಅಂತ ಅಂದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಜಾಜಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ವಿರೂಪಾಕ್ಷ ಶಾಸ್ತ್ರಿಗಳ ಆಜ್ಞೆನ ಪಾಲಿಸ್ಲೇಬೇಕಲ್ವಾ? ಒಂದೊಂದು ವಸ್ತುನು ಎತ್ತು ಬಿಸಾಕ್ಬೇಕಾದ್ರೆ ನನ್ನ ಕರುಳು ಚುರುಕ್ ಅನ್ನೋದು ಕಣಮ್ಮ. ಕಣ್ಣಲ್ಲಿ ನೀರು ಬರೋದು. ನನ್ನ ದುಃಖನ ತಡ್ಕೊಂಡು ನನಗೆ ವಹಿಸಿದ ಕೆಲಸನ ಶಿರ್ಸಾ ವಹಿಸಿ ಪಾಲಿಸ್ದೆ ಅಷ್ಟೇ ಕಣಮ್ಮ. ಜಾಜಿ, ನಾನು ತಪ್ಪು ತಿಳ್ಕೊಬೇಡಮ್ಮ. ಪಂಚಾಕ್ಷರಿ, ನೋಡೋ ಇವರಿಬ್ಬರನ್ನು ಪಾಪ ಕಣೋ. ಇಬ್ಬರು ಮನೇಲೂ ಇವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಕಣೋ. ಹೋಗ್ಲಿ, ಈ ದೇವಸ್ಥಾನದಲ್ಲಿ ಜೋಪ್ಟಿ ಕಟ್ಕೊಂಡಿದ್ರು. ಆ ಶಾಸ್ತ್ರಿಗಳು ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಅದು ಹಾಗಲ್ಲ ಕಣ ಅಶೋಕ.
ದೇವಸ್ಥಾನ ಸುತ್ತಮುತ್ತ ಮಡಿ ಮೈಲ್ಗೆನ ಪಾಲಿಸ್ಬೇಕಲ್ವೇನೋ, ಅದಕ್ಕೋಸ್ಕರ ಶಾಸ್ತ್ರಿಗಳು ಹಾಗೆ ಮಾಡಿರ್ತಾರೆ. ಜಾಜಿನ ಕಂಡ್ರೆ ಅವ್ರಿಗೆ ದ್ವೇಷ ಏನೋ, ಇವಳನ್ನ ಕಂಡ್ರೆ ಅದೇನು ಪ್ರೀತಿ ಅದೇನು ಪ್ರೇಮ. ಇಲ್ಲ ಅಂತಿದ್ರೆ ಅವತ್ತು ಇವಳನ್ನ ತಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೋತಾ ಇದ್ರ? ಅದೇನೋ ನಿಜ, ಶಾಸ್ತ್ರಿಗಳು ಹೊರಗೆ ಕಾಣೋಷ್ಟು ಕೆಟ್ಟವ್ರೇನಲ್ಲ. ಅವ್ರ ಮನಸ್ಸು ತುಂಬಾ ಮೃದು. ಜಾಜಿ, ಇವತ್ತೇನಾಯ್ತು ಗೊತ್ತಾ? ಅಶೋಕ, ಅದನ್ನು ನಾನು ಹೇಳ್ತಿದ್ದೆ ನೋಡಮ್ಮ ಜಾಜಿ, ನೀವಿಬ್ಬರು ಮದುವೆ ಆದಮೇಲೆ ನಿಮಗಾದ ಅವಮಾನ, ದೇವಸ್ಥಾನದಲ್ಲಿ ಕೆಲಸ ಹೋಗಿದ್ದು, ಆಮೇಲೆ ನಿಮ್ಮ ಜೋಪಡಿ ಧ್ವಂಸ ಆಗಿದ್ದು, ಅದನ್ನೆಲ್ಲ ನೋಡಿ ನಾನು ಸಂಕಟಪಟ್ಟಿದ್ದೀನಿ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಒದ್ದಾಡಿದ್ದೀನಿ. ಅದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಈ ವಿಚಾರ ಮಾತಾಡ್ದೋ. ದೇವಸ್ಥಾನದ ಆಡಳಿತ ಮಂಡಳಿ ಕಾನೂನಿನ ಪ್ರಕಾರ ದೇವಸ್ಥಾನದಲ್ಲಿ ಯಾರಿಗೂ ಆಶ್ರಯ ಕೊಡಂಗಿಲ್ಲ. ನಿಜ, ಒಪ್ಕೋತೀವಿ. ಆದರೆ ನಿಮ್ಮ ಮನೇಲಾದರೂ ಜಾಗ ಕೊಡಬಹುದಲ್ಲ ಶಾಸ್ತ್ರಿಗಳೇ ಅಂತ ಪ್ರಶ್ನೆ ಮಾಡಿದ್ವಿ. ಪಾಪ, ಶಾಸ್ತ್ರಿಗಳ ಮಾನವೀಯತೆ ದೈವಿಕವಾದದ್ದು. ಅವ್ರ ಮನಸ್ಸು ಹೂವಿನಂಥದ್ದು. ಸರಿ, ಕರ್ಕೊಂಡು ಬನ್ನಿ ಅವ್ರಿಬ್ಬರನ್ನೂ ಅಂದ್ರು. ನೋಡಿದ್ಯಾ ಚಂದ್ರ, ಕಡ್ಕಿ ಮಾಡ್ತಿರೋ ಮಸಲತನ. ತನ್ನ ತಮ್ಮ ಸೂರ್ಯಾಂಶನ ಮುಂದೆ ಇಟ್ಕೊಂಡು ಶ್ರೀಚಕ್ರನ ಲಪ್ಟಾಯಿಸೋ ಸಂಚು ಮಾಡ್ತಾ ಇದ್ದ. ಆ ಸಂಚಿಗೆ ನಿಮ್ಮ ಕಿಮ್ಮತ್ತು ಇತ್ತಲ್ಲ. ನನ್ನ ಕಿಮ್ಮತ್ತ ಸಾಧ್ಯನೇ ಇಲ್ಲ. ಅವನ ತಮ್ಮ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣವಾದರೆ ಅದರ ಮೇಲಿನ ಸಂಪೂರ್ಣ ಹಕ್ಕು ಅವಂದೇ ಆಗುತ್ತೆ. ಅದಕ್ಕೆ ನನ್ನ ಸಹಕಾರ ಯಾವತ್ತೂ ಇಲ್ಲ. ಹಾಗಾಗೋದಕ್ಕೆ ನಾನು ಯಾವತ್ತೂ ಬಿಡೋದೂ ಇಲ್ಲ. ಮತ್ತಲ್ಲಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತಂದ್ರೆ ಅದೇ ಚಂದ್ರ, ಅದೇ ಈ ವಿರೂಪಾಕ್ಷ ಶಾಸ್ತ್ರೀಯ ಯುದ್ಧ ತಂತ್ರ. ಸೋತ್ ಹಾಗೆ ಮಾಡಿ ಗೆಲ್ಲೋದು. ಇಲ್ಲೂ ನೀವು ನಿಮ್ಮ ಕಪಟತನ ಬಿಡಲಿಲ್ಲ. ಇದು ಕಪಟತನ ಅಲ್ಲ ಚಂದ್ರ, ರಣತಂತ್ರ, ಗೆಲ್ಲೋ ತಂತ್ರ. ಈಗಲೇ ನಾವು ಖಡ್ಕಿನ ಎದುರು ಹಾಕೊಂಡ್ಬಿಟ್ರೆ ಅವನಿಂದ ತುಂಬ ಕಷ್ಟ ಎದುರಿಸ್ಬೇಕಾಗುತ್ತೆ. ಎಚ್ಚೆತ್ಕೊಂಡ್ಬಿಡ್ತಾನೆ ಅವನು ಹೀಗೇ ಇರಬೇಕು. ನಾನೇ ಗೆದ್ದೆ ಅನ್ಕೋಬೇಕು, ಖುಷಿಯಿಂದ ಬೀಗ್ತಾ ಇರಬೇಕು. ಆಮೇಲೆ ನಾನು ಕೊಡ್ತೀನಲ್ಲ ಪೆಟ್ಟು, ಅದಕ್ಕೆ ಮೇಲೆ ಏಳದೆ ಇರೋ ಹಾಗೆ ತತ್ತರಿಸಿ ಹೋಗ್ಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಚಂದ್ರ. ನನ್ನ ಸಹಾಯ? ಈ ವಿಷಯದಲ್ಲಿ ನಾನೇನು ಸಹಾಯ ಮಾಡಬಲ್ಲೆ? ಮಾಡಬಹುದು ಚಂದ್ರ, ಖಂಡಿತ ಮಾಡಬಹುದು. ಅದನ್ನ ನೀನೇ ಮಾಡಬೇಕು. ಇದು ಸರಿಯಾದ ಸಮಯ. ನಾನು ಹೇಳಿದಾಗ ಮಾಡು. ಸೂರ್ಯಾಂಶು ಜಾಜಿ ಸಖ್ಯ ಬೆಳೆಸೋದಕ್ಕೂ ಮುಂಚೆ ನೀನು ಅವಳ ಸಂಪರ್ಕ ಬೆಳೆಸು. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣಕರ್ತ ಅನಿಸ್ಕೊ. ಯಾಕೆ ನಿಲ್ಲಿಸ್ಬಿಟ್ರಿ? ಮಾತಾಡಿ. ಯಾಕಿ ಮೌನ?